ಮೇಷರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸಗಳಾಗುತ್ತೆ. ನಾನು ಈ ಕೆಲಸವನ್ನು ಮಾಡಿ ಜಯಿಸ್ತೀನಿ ಅಂತಕ್ಕಂತಹ ದೃಢವಾದಂತಹ ನಿಶ್ಚಯ ಏನಿದೆ ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಡ್ತಿ ಸಿಕ್ಕುವ ಸೂಚನೆಗಳು ಸಿಕ್ಕತ್ತೆ. ಏನೋ ಅನುಕೂಲಗಳು ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಿಯಾದಂತಹ ಒಂದಷ್ಟು ಬೇರೆ ಬೇರೆ ಸವಲತ್ತುಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಮಟ್ಟಕ್ಕನುಗುಣವಾಗಿ ನಿಮ್ಮ ಪ್ರತಿಭೆಯನ್ನು ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ಬಹುದು. ಇವತ್ತಿನ ಭಾಷೆಯಲ್ಲಿ ಇಮೇಜ್ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ನಿಮ್ಮ ಪದಾರ್ಥಗಳನ್ನು ಏನಾದರೂ ಮಾರಾಟ ಮಾಡೋದಿದ್ದರೆ ಅದರಿಂದ ನಿಮಗೆ ಲಾಭ ಇದೆ. ಅಂತಹ ಒಂದು ಉತ್ತಮವಾದಂತಹ ಸಮಯವನ್ನು ನೀವು ಕಾಯ್ತಾ ಇದ್ದರೆ ಅದಕ್ಕೆ ಈ ದಿವಸ ಅವಕಾಶಗಳಿದೆ. ಮನೆಯವರ ಸಲಹೆ ತುಂಬ ಗಣನೀಯವಾಗಿರುತ್ತೆ. ಮನೆಯವರ ಸಲಹೆ ಬೇಕೇ ಬೇಕು ಅನ್ನುವಷ್ಟರ ಮಟ್ಟಿಗೆ ಇರತಕ್ಕಂಥದ್ದು. ಕಾಲಿಗೆ ನೋವಾಗ್ತಕ್ಕಂಥದ್ದು, ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಸೂಚ್ಯವಾಗಿ ಕಾಣ್ತಾ ಇದೆ. ರಕ್ತ ನೆಲಕ್ಕೆ ಬೀಳದೇ ಇರುವ ಹಾಗೆ ಗಮನಿಸ್ಕೊಳ್ಳಿ, ನೋಡ್ಕೊಳ್ಳಿ. ಅಂದರೆ ಗಾಯವನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಈ ದಿವಸ ಯಾವುದೇ ಕೆಲಸದಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕಾಗೋದಿಲ್ಲ. ಕಾನ್ಸಂಟ್ರೇಟ್ ಮಾಡಿ ಯಾವ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಮನಸ್ಸು ಅಷ್ಟು ಒತ್ತಡದಿಂದ ಕೂಡಿರುತ್ತೆ ಅಂತ ಅರ್ಥ. ತಲೆನೋವಾಗ್ಬೋದು ಅಥವಾ ಮೈಗ್ರೇನ್ ಅಂತ ಏನು ಹೇಳ್ತಾರೆ ಆ ರೀತಿ ಸಂಬಂಧಪಟ್ಟಂತಹ ಸಮಸ್ಯೆ ನಿಮಗೆ ಕಾಡಬಹುದು. ತಲೆಗೆ ಸಂಬಂಧಪಟ್ಟಂತಹ ಏನೋ ಸಮಸ್ಯೆ ನಿಮ್ಮನ್ನು ಕಾಡಿ ನಿಮ್ಮೆಲ್ಲ ಕೆಲಸದಲ್ಲಿ ಅಡ್ಡಿಯನ್ನು ಮಾಡ್ತಕ್ಕಂಥದ್ದು. ಹಳೆಯ ಸಂಪರ್ಕಗಳಿಂದ ಸಮಸ್ಯೆ ಉಂಟಾಗುತ್ತೆ. ಹಿಂದೆ ಯಾರೋ ನಿಮಗೆ ಸ್ನೇಹಿತರಾಗಿರ್ತಾರೆ, ಪರಿಚಯದವರಾಗಿರ್ತಾರೆ, ಅವರ ಸಂಪರ್ಕ ಇರುತ್ತೆ. ಅವರು ಕಾರಣಾಂತರದಿಂದ ನಿಮ್ಮನ್ನು ಬಿಟ್ಟು ದೂರವಾಗಿರ್ತಾರೆ. ನಿಮ್ಮ ಅವರ ಸಂಪರ್ಕ ಕಡಿದು ಹೋಗಿರುತ್ತೆ. ಮತ್ತೆ ಏನೋ ಸಂಪರ್ಕಕ್ಕೆ ಸಿಗ್ತಾರೆ, ಅವರು ನಿಮಗೆ ಮತ್ತೆ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಬಹಳ ಅಪರೂಪಕ್ಕೆ ಸಿಕ್ಕಿದ್ದೀವಿ, ಏನೋ ಸಮಸ್ಯೆಯಲ್ಲಿದ್ದೀವಿ ಅಂತಲೋ ಅಥವಾ ಇನ್ನೇನೋ ಸಾಧನೆ ಮಾಡೋದಕ್ಕೆ ಹೊರಟಿದ್ದೀವಿ ಅಂತಲೋ ಏನೋ ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ನಿಮ್ಮಿಂದ ಹಲವಾರು ರೀತಿಯಲ್ಲಿ ಸಹಾಯವನ್ನು ಕೇಳ್ತಾರೆ. ಅದು ಆರ್ಥಿಕವಾಗಿಯೂ ಇರಬಹುದು. ಆ ರೀತಿ ಅವರ ಮಾತಿಗೆ ಮರಳಾಗಿ ನೀವು ಸಹಾಯ ಮಾಡೋಕ್ಕೆ ಹೋಗಿ ಸಮಸ್ಯೆಗೆ ಸಿಗಹಾಕ್ಕೊಳ್ತೀರಿ ಅಂತ ಅರ್ಥ. ಧೂಳು ಅಥವಾ ಸೂರ್ಯನ ಕಿರಣದಿಂದ ಆಗ್ತಕ್ಕಂತಹ ಸಮಸ್ಯೆ ಅಥವಾ ಸೂರ್ಯನ ಬೆಳಕಿನಿಂದ ನಿಮ್ಮ ಕಣ್ಣಿಗೆ ಆಗತಕ್ಕಂತಹ ಸಮಸ್ಯೆ ನಿಮ್ಮನ್ನು ಈ ದಿವಸ ಕಾಡುತ್ತೆ ಅಂತ ಅರ್ಥ. ಬೇರೆಯವರ ಭರವಸೆಯ ಮಾತುಗಳೇನಿದೆ ಅದು ನಿಮ್ಗೆ ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಬಹಳ ಬಣ್ಣವಾಗಿ ನಿಮ್ಮ ಮನಸ್ಸಿಗೆ ಹಿಡಿಸುವ ಹಾಗೆ ಮಾತಾಡ್ತಾರೆ. ಆದರೆ ಅದು ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಕೇವಲ ಅದು ಭರವಸೆ ಅಷ್ಟೇ. ಹಾಗಾಗಿ ಅದನ್ನು ನಂಬಿ ನೀವು ಏನೋ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಯೋಗಾಭ್ಯಾಸ ಮಾಡ್ತಕ್ಕಂಥವರು ಶರೀರವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಮಾಡಿ. ನಿಮ್ಮ ಆರೋಗ್ಯ ಸರಿಯಿಲ್ಲ ಅಥವಾ ಶರೀರದಲ್ಲಿ ಏನೋ ಸಮಸ್ಯೆ ಇದೆ, ಯಾವುದೋ ಅಂಗಕ್ಕೆ ಪೆಟ್ಟು ಬಿದ್ದಿದೆ ಅಂತಾದಾಗ ಬಲವಂತವಾಗಿ ನೀವೇ ಸ್ವಯಂ ಯೋಗಪಟುಗಳಾಗಿ ಅಥವಾ ಯೋಗದ ಉಪಾಧ್ಯಾಯರಾಗಿ ನಿರ್ಧಾರವನ್ನು ಮಾಡುವಂಥದ್ದು ಬೇಡ. ಸರಿಯಾದವರ ಮಾರ್ಗದರ್ಶನ ಪಡ್ಕೊಳ್ಳಿ. ಸರಿಯಾದವರ ಮಾರ್ಗದರ್ಶನದ ಮೇರೆಗೆ ಏನನ್ನು ಮಾಡಬೇಕು, ಯಾವ ಆಸನಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿದು ಮಾಡಿದರೆ ಬಹಳ ಒಳ್ಳೆಯದು. ಯೋಗಾದ್ ರೋಗ ನಿವಾರಣಂ ಅಂತ ಶಾಸ್ತ್ರ. ಯೋಗವನ್ನು ಮಾಡೋದ್ರಿಂದ ರೋಗ ನಿವಾರಣೆ ಆಗತ್ತೆ ಅಂತ. ಆದರೆ ನೀವೇ ಸ್ವಯಮಾಚಾರ್ಯರಾಗಿ ಮಾಡ್ತಕ್ಕಂತಹ ಯೋಗದಿಂದ ರೋಗ ಬಂದರೆ ಅದು ಕಷ್ಟವಾದೀತು. ಸರಿಯಾಗಿ ಮಾರ್ಗದರ್ಶನ ಪಡ್ಕೊಂಡು ಯೋಗವನ್ನು ಬಿಡದಲೆ ಮಾಡಿ ಅನ್ನುವಂಥದ್ದು. ನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಯಾವುದೇ ವಿವಾದಿತ ವಿಚಾರಗಳಿದ್ದರೆ ಈ ದಿವಸ ನೀವು ಇತ್ಯರ್ಥ ಮಾಡಿಕೊಳ್ಬೋದು. ಅದಕ್ಕೆ ಅವಕಾಶ ಇದೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ವಿವಾದಗಳು ಇತ್ಯರ್ಥವಾಗಲಿ, ಮನಸ್ಸಿಗೆ ಸಮಾಧಾನ ಸಿಕ್ಕಲಿ, ಮನಸ್ಸಿನಲ್ಲಿರತಕ್ಕಂತಹ ಭಾರ ಕಡಿಮೆ ಆಗಲಿ ಅನ್ನುವಂಥದ್ದು. ವಿದೇಶದಲ್ಲಿ ದೂರದೂರಿನಲ್ಲಿ ಅಧ್ಯಯನ ಮಾಡಬೇಕು ಅಂತಕ್ಕಂತಹ ಅಪೇಕ್ಷೆ ಇರುವಂಥವ್ರಿಗೆ ಈ ದಿವಸ ಆ ಪ್ರಯತ್ನಕ್ಕೆ ಫಲ ಸಿಕ್ಕುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ಬಹಳ ಒಳ್ಳೆಯ ದಿವಸ. ಆದರೆ ಸುಳ್ಳನ್ನು ಹೇಳಬಾರ್ದು. ಇರುವಂತಹ ಒಳ್ಳೆಯ ದಿವಸವನ್ನು ಸುಳ್ಳು ಹೇಳುವುದರಿಂದ ಹಾಳು ಮಾಡಿಕೊಳ್ತೀರಿ ಅನ್ನುವಂತಹ ಎಚ್ಚರಿಕೆ. ಕೌಟುಂಬಿಕವಾದಂತಹ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಬಗೆಹರಿಯುವಂತಹ ವಾತಾವರಣ ಇರುತ್ತೆ. ಎಲ್ಲರೂ ಕೂಡ ಸರಿಯಾಗಿ ಪ್ರಯತ್ನವನ್ನು ಮಾಡಿ ಇರುವಂತಹ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿ, ನೆಮ್ಮದಿಯಾಗಿರಿ ಅನ್ನುವಂಥದ್ದು. ವಿದ್ಯಾಭ್ಯಾಸದ ಸಾಲ ದೊರೆಯಬಹುದು, ಸರಿಯಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳಿ.
ಪುನಃ ಆ ಹಣವನ್ನು ಕಟ್ಟುವುದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಕಷ್ಟಪಟ್ಟು ಅಭ್ಯಾಸ ಮಾಡಿ ಮಾಡಿದಂತಹ ಸಾಲ ಸಾರ್ಥಕತೆಯನ್ನು ಪಡೀಲಿ ಅಂತಕ್ಕಂಥದ್ದು. ತಪ್ಪು ಮಾಹಿತಿ ದುಷ್ಪರಿಣಾಮವನ್ನು ಬೀರುತ್ತೆ. ಯಾರೋ ಏನೋ ಹೇಳಿದ್ರು, ಎಲ್ಲೋ ಜಾಹೀರಾತನ್ನು ನೋಡಿದೆ ಅದೇ ಸತ್ಯ ಅಂತ ಹೇಳಿ ಅಂಧಕಾರದಿಂದ ನಂಬತಕ್ಕಂತಹದ್ದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಏನೇ ವಿಷಯ ಗೊತ್ತಿದ್ರೂ ಮತ್ತೆ ಮತ್ತೆ ಪರಾಮರ್ಶೆ ಮಾಡಿ ಸತ್ಯವನ್ನು ಕಂಡುಕೊಳ್ಳಿ, ಅದರಂತೆ ವ್ಯವಹರಿಸಿ ಅನ್ನುವಂಥದ್ದು. ಪಾರಿಜಾತ ಸರಸ್ವತಿಯನ್ನು ಆರಾಧನೆ ಮಾಡಿ. ಶುಭವಾದ. ಕರ್ಕಾಟಕ ರಾಶಿ ಸಂಶೋಧಕರಿಗೆ ಉತ್ತಮವಾದಂತಹ ದಿವಸ, ಹಾಗೆ ವಿಜ್ಞಾನಿಗಳಿಗೂ ಕೂಡ ಉತ್ತಮವಾದಂತಹ ದಿವಸ ಇದು. ಕಾನೂನಿನ ವಿಚಾರದಲ್ಲಿ ಹಲವಾರು ತೊಡಕುಗಳಿರುತ್ತೆ. ಬುದ್ಧಿವಂತಿಕೆಯಿಂದ ಕಾನೂನಾತ್ಮಕವಾಗಿಯೇ ಅವೆಲ್ಲವನ್ನು ಬಗೆಹರಿಸಿಕೊಳ್ಬೇಕು. ನಮಗೆ ಗೊತ್ತಿರತಕ್ಕಂತಹ ವಿಷಯವೇ ಸರಿ ಅಂತ ಹೇಳಿ ಕಾನೂನಿನ ಮುಂದೆ ವಾದವನ್ನು ಮಾಡಲಿಕ್ಕೆ ಹೋಗಬಾರ್ದು. ನಿಯಮ ನಿಬಂಧನೆಗಳನ್ನು ತಿಳಿದು ಅದನ್ನು ಅರಿತು ಯಾವ ವಿಷಯಕ್ಕೆ ಯಾವ ನಿಯಮ ಅನ್ವಯವಾಗತ್ತೆ ಅನ್ನುವಂಥದ್ದನ್ನು ಸರಿಯಾಗಿ ತಿಳಿದು ವ್ಯವಹರಿಸಬೇಕಾದಂಥದ್ದು. ಪ್ರಕೃತಿ ವೀಕ್ಷಣೆ ಅಥವಾ ಪ್ರಾಣಿ ಸಂಕುಲದ ವೀಕ್ಷಣೆಗೆ ಅಥವಾ ಪ್ರಾಣಿಗಳ ಬಗ್ಗೆ ಏನೋ ದಯೆ ಅನುಕಂಪಗಳನ್ನು ತೋರಿಸುವುದರ ಬಗ್ಗೆ ಈ ದಿವಸ ಆಸಕ್ತಿ ಬರಬಹುದು ಅನ್ನುವಂಥದ್ದು. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಆರೋಗ್ಯದ ಸಮಸ್ಯೆಯಿಂದ ನಿಮಗೆ ಆತಂಕವಾಗುತ್ತೆ. ಆ ಮಕ್ಕಳ ಆರೋಗ್ಯ ಸಮಸ್ಯೆ ಮಿತಿಮೀರಿ ಹೋಗ್ತಕ್ಕಂತಹ ಸೂಚನೆಗಳು ಕಾಣುತ್ತೆ. ತುಂಬ ಭಯಪಡ್ತಕ್ಕಂತಹ ವಾತಾವರಣ. ವೈದ್ಯರ ಸಲಹೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮತ್ತೊಬ್ಬ ವೈದ್ಯರ ಸಲಹೆಯನ್ನು ಕೇಳಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಸೆಕೆಂಡ್ ಒಪಿನಿಯನ್ ಅಂತ ಏನು ಹೇಳ್ತೀವಿ ಅದನ್ನು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅದರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ, ಯಾವುದೋ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಅವಕಾಶ ದೊರೆಯುವಂಥದ್ದಾಗುತ್ತೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಕ್ಕಳ ಆರೋಗ್ಯದಲ್ಲಿ ಆಗುವಂತಹ ವ್ಯತ್ಯಾಸಗಳು ಸ್ವಲ್ಪ ಮಟ್ಟಿಗೆ ಹಿಡಿತಕ್ಕೆ ಬರಲಿ, ಸಮಾಧಾನ ಸಿಕ್ಕಲಿ. ಶುಭವಾಗಲಿ.